ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ. ನಾನು ಕೂಡ ಆರಾಮದೀನಿ. ಬೆಳಗ್ಗೆ 8 ಗಂಟೆ ಆಗೈತೆ ನೋಡಿ, ಯಾವಾಗ ಚಲೋ ಮಾಡೀನಿ. ನೀರು ಕೂಡ ಆಡಾಕತ್ತಾರಲ್ಲೇ ಅವ್ರ ಮನೆಯಲ್ಲದೆ ಸ್ನೇಹಿತರೆ. ನಿನ್ನೆ ಜಾತ್ರೆ ಮುಗಿಸ್ಕೊಂಡು ಆ ಕಡೆ ಹಳ್ಳಿಗೇರಿ ಬಸ್ ಇದ್ದಿದ್ದಿಲ್ಲ, ಹೆಂಗಾದ್ರೂ ಕಾಯಿ ಹೊಡ್ಕೊಂಬಂತ ಅಂತೇಳಿ ಬಂದೇ ಬಿಟ್ಟೆ. ಅಕ್ಕ ಮನೆಗೆ ಹೋಗಿದ್ದೆ, ಅಲ್ಲಿಂದ ಬಂದು ಬಸ್ ಬಂತು. ಹಂಗೆ ಸವಣಿಯರು ಹಂಗೆ ಗುಟ್ಟು ಬಟ್ಟಿ ಮ್ಯಾಗ ಕರ್ಕೊಂಡು ಬಂದು ಕಾಯಿ ಹೊಡೆಸ್ಕೊಂಡು ಅವ್ರಿಗೆ ಒಂದು ಸ್ವಲ್ಪ ಜಾತ್ರೆ ಮಾಡಿಸ್ಕೊಂಡು ಊರಿಗೆ ಬಂದೆ. ಕೋರ್ಟ್ ಬಂದು ಸ್ನೇಹಿತರೆ. ಇವಾಗ ಎದ್ದು ಕೇರಿ ಇಲ್ಲೇ ಲಾಗ್ ಚರ್ಮಿ ನೋಡಿ. ಇವರು ಕೂಡ ಜಾಕ್ ಆಗೈತೆ, ಶ್ರಾವಣಿ ಶಾವ್ಕುಮಾರ್ದು ಜಾಕ್ ಆಗೈತೆ. ಅವ್ರ ಅಕ್ಕ ಜಾಕ ಮಾಡ್ಸಾಳ. ಟೈಮ್ 8 ಗಂಟೆ ಆಗೈತೆ. ಬನ್ನಿ ಸ್ನೇಹಿತರೆ, ತಳಕ್ಕೆ ಹೋಗೋರು. ನಾನು ಕೂಡ ತಡ ಮಾಡೋರಾಕತ್ತ. ಎದಕ್ಕೆ ಊಟ ಉಣ್ಣಾಕ ನೋಡಿ ಸ್ನೇಹಿತರೆ. ಟೈಮು 8:21 ಆಗೈತಿ. ಮನೆ ಮುಂದೆ ಐತಾರೆ, ಮನೆ ಮುಂದೆ ಒಳ್ಳೆ ವಾತಾವರಣ ಚೆಂದ. ಈ ಕಡೆ ಬಂದಾಗ ಇಷ್ಟ ಆಗೋ ಸ್ನೇಹಿತರೆ ವಾತಾವರಣ. ಇಲ್ಲಿದು ರೋಡ್ ಸೈಡ್ ಐತಿ. ಅಲ್ಲೇ ನಮ್ಮೂರಾಗ ಓಣ್ಯಾಗ ಐತಲ್ಲ ಮನೆ, ರೋಡ್ ಕಂಡಪಟ್ಟು ದೂರ ಆಗುತ್ತೆ ಸ್ನೇಹಿತರೆ. ನಮ್ಮೆಲ್ಲ ಪ್ಲಾಟ್ಗಳು ನೋಡಿ, ಪ್ಲಾಟ್ ಆಗಿದ್ದವು. ಈ ಕಡೆಲ್ಲ ಹಿಂದೆ ಮತ್ತು ಪ್ಲಾಟ್ ಆಗಿಲ್ಲ ಸ್ನೇಹಿತರೆ. ಈ ಸೈಡ್ ಆಗ್ಯಾವು, ಈ ಸೈಡ್ ಆಗಿಲ್ಲ. ಎಲ್ಲ ಹೊಲ ನೋಡಿ. ಈ ಕಡೆ ಯಾವುದಕ್ಕೆ ಕಿರಿಕಿರಿಲ್ಲ ಸ್ನೇಹಿತರೆ. ಅರಿಬಿಸ್ ಮನೆ ಅಂದ್ರೆ ನಮ್ಮದು. ಇಲ್ಲಿ ಕಿರಿಕಿರಿ ನೋಡಿ, ಯಾರು ಬರೋದಿಲ್ಲ ಹೋಗೋದಿಲ್ಲ. ಆರಾಮಿದ್ದೀವಿ ಸ್ನೇಹಿತರೆ ನಾವು ಇಲ್ಲೆಲ್ಲ. ಅದಕ್ಕೆ ಅಲ್ಲಿನ ಆರಾಮದೀವಿ. ಅಲ್ಲಂದ್ರೆ ಇದ್ದಲ್ಲಿ ಯಾವ್ದಾರ ಕಿಲಾಪ್ ಇರ್ತಾವೆ. ಇಲ್ಲಿ ಯಾವ ಕಿಲಾಪ್ ನೋಡಿ, ಇಲ್ಲಿಷ್ಟು ಮನೆಗಳದಾವು. ಅವಾಗ ನಾವು ಶಾಲೆ ಕಲಿಯಾಗಿ ಇಲ್ಲಿ ಯಾವ ಒಂದು ಮನೆಗಳು ಇದ್ದಿಲ್ಲ ಸ್ನೇಹಿತರೆ. ಇಲ್ಲಿ ಯಾವ ಇದು ನೋಡಿ, ಒಂದೇ ಮನೆ ಇತ್ತು. 8ನೇ ಕ್ಲಾಸ್ 9ನೇ ಕ್ಲಾಸ್ ಇದ್ದು ಇಲ್ಲಿ ಯಾವ ಮನೆಗಳಿಲ್ಲ. ಇದು ಇತ್ತು, ಈ ಮನೆ ಇತ್ತು ಸ್ನೇಹಿತರೆ. ಇದು ಯಾವಾಗಲಿಂತ ಇದೆ. ಫಸ್ಟ್ ಮನೆ ಹುಟ್ಟೈತಿ ಹುಟ್ಟದ. ಆಮೇಲೆ ನಮ್ಮ ಪ್ಲಾಟ್ ಇದ್ದು ನಾವೆಲ್ಲ ನಮ್ಮಲ್ಲ ಈ ಕಡೆ ಬರ್ತಾ ಸ್ನೇಹಿತರೆ. ಇದೇ ರೋಡ ಬರ್ತಾ ನೋಡ್ದೈತ್ರಿ ಮನೆ, ನಮ್ಮದು ದೊಡ್ಡ ಮನೆ. ಈ ಥರ ಹಚ್ಚ ಹಸಿರು ನೋಡಿ. ಬರೀ ಎಲ್ಲಿ ನೋಡ್ತೀರ ಹಚ್ಚ ಹಸಿರ. ಅಲ್ಲೇ ನಮ್ಮಲ್ಲಿ ನಮ್ಮ ಮನೆ ಮುಂದೆ ಸಿಗಲ್ಲ ಹಚ್ಚ ಹಸಿರು ನೋಡೋಕೆ. ಇದು ಮನೆ ಮುಂದೆ ದೊಡ್ಡ ಬೇವಿನ ಗಿಡ ಐತೆ ನೋಡಿ. ಮನೆ ಮುಂದೆ ನೆರಳು ಪಳ್ಳು ಮಾಡಾಕ ಐತೆ. ಕಾರಿನ ಅರಿ ಬರಬಿಟ್ಟೈತೆ ನೋಡಿ ಸ್ನೇಹಿತರೆ. ಕಾರಿನ ಅರಿವಿ ಹಾಕ್ತಾರೆ. ರೋಡ್ ಸೈಡ್ ಮನೆ ಇದೆಲ್ಲ. ನಮ್ದು ಇಲ್ಲಿಗೆ ಮುಗೀತು ಸ್ನೇಹಿತರೆ. ಕಂಬ ಹಾಕ್ಯಾರಲ್ಲ, ಇಲ್ಲಿಗೆ ಮುಗೀತು ನಮ್ಮ ಜಾಗ. ಆ ಕಡೆ ಮಂದಿ ಯಾಕಲ್ಲ ಹಾಂ ವಿಡಿಯೋ ಬಾ ಮಾಡ್ತೀನಿ. ಅಣ್ಣ ಮಗ ಆಗ್ಬೇಕು ನೋಡಿ. ಅದಕ್ಕೆ ಯಾಕಲ್ಲ ಅಂದರೆ ನಮ್ದೇ ವಿಡಿಯೋ ಮಾಡತ್ತಿ ಅಂತಂದ್ರೆ ಜವಾರಿಗಳಲ್ಲಿ ಮಾರಪ್ಪ ನೋಡಿ. ನೋಡಿ ಬಸ್ ಮನೆ ಮುಂದೆ ಹೋಯ್ತೆ ನೋಡಿ. ಬಸ್ ಮನೆ ಮುಂದೆ ಸ್ನೇಹಿತರೆ ಇಲ್ಲೇ ಗೊತ್ತಾಗುತ್ತೆ. ಗಾಳಿ ಸಿಕ್ಕಾಪಟ್ಟೆ ಗಾಳಿ ಸ್ನೇಹಿತರೆ. ಜಾಕನೂ ಆಯಿತು. ಟೈಮು 10 ಗಂಟೆ ಆಗೈತೆ ನೋಡಿ. ಮುಂಜಾನೆ ಬೆಳಗ್ಗೆ 8 ಗಂಟೆಗೆ ಎದ್ದೀನಿ. ಬಂದು ಅಕ್ಕ ಇವಳು ಎಡಿಟಿಂಗ್ ಮಾಡೋದು, ತಮ್ಮನೆ ಟೈಟಲ್ ಮಾಡೋದು ಮಾಡಿ ಇವಾಗ ಜಾಕ ಮಾಡೀನಿ. ಅಕ್ಕ ಶ್ರಾವಣಿನ ಶಾವ್ಕುಮಾರ್ ಇದೆಲ್ಲ ಜಾಕ ಮಾಡಿಸ್ಯಾಳ. ನಾಷ್ಟಕ್ಕೆ ಪಡ್ಡು ಮಾಡ್ಯ. ಅವ್ರು ಪಡ್ಡು ತಿಂದಾರ. ನಾನು ನಾಷ್ಟ ಮಾಡ್ಬೇಕು ಇವಾಗ. ನಿನ್ನೆ ಜಾತ್ರೆ ಮುಗಿಸೋದು ಲೇಟ್ ಆಯ್ತು. 9 ಗಂಟೆಗೆ ಊರಿಗೆ ಬಂದೆ. ಊರಿಗೆ ಹೋಗ್ಬೇಕ್ರಿ ಇವತ್ತು. ನೋಡೋಣ ಸ್ನೇಹಿತರೆ ಹೆಂಗೇನಾಗುತ್ತೆ ನಾವು ಊರಿಗೆ ಹೋಗೋದು. ಬನ್ನಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಊರಿಗೆ ಹೋಗ್ಬೇಕಂತ ರೆಡಿ ಆಗ್ಬೇಕಂದು ಮಧ್ಯಾಹ್ನದಾಗ ಜಾತ್ರೆ ಮುಗಿಸ್ಕೊಂಡು ಹೋದ್ರಂತೇಳಿ ಉಸುರು ಫ್ಯಾಮ್ಲಿ ಎಲ್ಲ ಜಾತ್ರೆ ತಯಾರಾಗಿವಿ. ಟೈಮ್ ಬಂದು 6:10 ಕಮ್ಮಿ ಆಯ್ತು ನೋಡಿ. ಈ ಥರ ಸೀಟ್ ಒಂದು ಸಿಂಪಲ್ ಆಗಿ ಬಂದು ಸ್ನೇಹಿತರೆ. ಅವನು ರೆಡಿ ಆಗ್ಯಾಳ. ಹೊಲಕ್ಕೆ ಹೋಗಿ ಬಂದಕ್ಕೆ ರೆಡಿಯಾಗಿ ಕುಂತಾಳ. ಶ್ರಾವಣಕುಮಾರ ಮತ್ತು ಅಕ್ಕ. ಶ್ರಾವಣಕುಮಾರಿಗೆ ಡ್ರೆಸ್ ದಾರಂಗೆ ಆಯ್ತು ನೋಡಿ. ಇದೊಂದು ಸೀರೆ ಉಟ್ಕೊಂಡು ಜಂಪರ್ಕ ಸೀರೆಗೆ ಮ್ಯಾಚ್ ಆಗೈತೆ. ಅಕ್ಕನೂ ರೆಡಿ ಆಗ್ಯಾಳ ನೋಡಿ. ಯಾವತ್ತು ಜಾತ್ರೆಗೆ ಬರೋಕ್ಕೆ ಒಲ್ಲೆ ಅಂದು ಹೋಗೊಂಬರ್ರಿ ಇಷ್ಟು ಕೂಡಿ ಅಂತೇಳಿ ಕರ್ಕೊಂತೀನಿ. ಏನು ಹಾಕೊಳ್ಳಿಲ್ರಿ ಕಿವಿಯನ್ನು ಪವ್ಯಾನು. ಯಾಕಂದ್ರೆ ಕಿವಿ ಬಿ ತೊಗೊಂಡು ಹೋಗುನು. ಏನು ಆ ಕಡೆ ವೇಸ್ಟ್ ಬರ್ತೀನಿ. ಅಕ್ಕನೂ ರೆಡಿ ಆಗ್ಯಾವ ಸ್ನೇಹಿತರೆ. ಅಕ್ಕಿ ಬ್ಯಾಂಕ್ ತೊಗೊಳಕತ್ತವಳಿ. ನೀನೇ ತಗೊಡ್ವ, ನೀನು ಗೊತ್ತದ ನನಗೆ ಗೊತ್ತಿಲ್ಲ. ಅಕ್ಕಿ ತಗೊಳ್ತಾ ಲೇಟಾನ ತೊಗೊಂಡ್ಗಳು ಸ್ವಲ್ಪ ತೊಗೋಬೇಕಂತ ಕುಂತೆ. ಏನಾಯ್ತು? 6:10 ಕಮ್ಮಿ ಐತೆ ಅಂತ ಹೇಳಿದ್ದೇನೆ ರೀ. 6:10 ಆಗೈತೆ ಅಂತ. ನಾ ಹಿಂಗೆ ವಿಡಿಯೋದಾಗ ಉಲ್ಟಾಕಾಗ್ತದೆ. 6 ಕಮ್ಮಿ ಐತೆ ನಾ ಮಾಡಿ 6:10 ಆಗೈತೆ. ಅದು ಹೌದಿಲ್ಲ.
ಅದನ್ನ ಹೇಳಕ್ಕೆ ಬಂದು ನೋಡಿ ನಂಗೆ ಗೊತ್ತು. ಸ್ನೇಹಿತರೆ ಶ್ರಾವಣಿನ ರೆಡಿ ಆಗ್ಯಾಳ. ಹಾಯ್ ಮಾಡೇ. ಡ್ರೆಸ್ ಎತ್ತರ ಹಾಕಿದಿಲ್ಲ ಒಂದು ಹಾಕೊಂಡ ಹೊಡಿ ನೆಟ್ನಾಗ ಐತೆ ಅದು ಸೀದಾ ಮಾಡ್ಕೊ ಹಂಗೆ ನಿಂದು ಚಿನ್ನಿ ಹಾಕೊಂಬಾರ ಕಾರ್ನೇ ಬಿಡಾಕೈತಿ ಬಾ ಚಿನ್ನ ಜಾನ ಮರಿ ಬಿಟ್ಟು ಹೋಗ್ತೀಯಾ ನೀ ಆ ಸೈಡ್ ಬಾ ಬೇವ ಆ ಸೈಡ್ ಹತ್ತೋಗ ಅಕ್ಕನೂ ಬರಾಕತ್ತವ್ರು ಗೇಟ್ ಚಾವಿ ಹಾಕಾಕತ್ತ ರೋಡಿ ಮಗ್ಲೇ ಬಸ್ ಬಂದೇ ಬಿಡ್ತಾರೆ ನೋಡಿ ಸ್ನೇಹಿತರೆ. ಕಾರ್ ಹಿಡಿದು ಬಂದ್ವಿ. ಇಲ್ಲಿ ಅಮ್ಮನ ಫೋಟೋ ಹಾಕ್ಯಾರ. ದುರ್ಗಾಲಕ್ಷ್ಮೀ ದೇವಿದು ದುರ್ಗಾದೇವಿದು ಫೋಟೋ ಹಾಕ್ಯಾರ. ಶಾರದಾ ದೇವಿದು ದ್ಯಾಮದ ದೇವಿದು ಜಾತ್ರೆ ನೋಡಿ. ಶಾರದಾ ಆ್ಯಕ್ಚುಲಿ ದ್ಯಾಮಮ್ಮ ದೇವಿದು ಇರ್ತೈತೆ. ಶಾರದಾ ದೇವಿನೂ ಮೆಟ್ಟಿಗೆ ಕುಂದಿರ್ತಾವೆ ನೋಡಿ. ಈ ಕಡೆ ಎಂಟ್ರೆನ್ಸ್ ಒಳಗೆ ಹೋಗೋದು ನೋಡಿ. ನಮ್ಮ ಮುದ್ದೇಬಿಹಾಳ ನೋಡಿ. ಯಾರು ಮುದ್ದೇಬಿಹಾಳದವ್ರದಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅವ್ವ ಶ್ರಾವಣಿ ಎಲ್ಲ ಅಕ್ಕ ಹೊಂಟಾರ ನೋಡಿ. ಟೈಮನ್ನು 6:30 ಹಾಕಿ ಬಂದಿತ್ತು ಸ್ನೇಹಿತರೆ. ಸಿಕ್ಕಾಪಟ್ಟೆ ಏನು ಅಂತ ಪರಿ ಗದ್ದಲ ಇದ್ದಿದ್ದಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಗದ್ದಲ ಆಗುತ್ತೆ ಬಿಡ್ತಾ ಗೊತ್ತಿಲ್ಲ. ಇವಾಗ ಬಂದು ನಾವು ಕೂಡ ರಾತ್ರಿ ಜಾತ್ರೆ ನೋಡೋಕೆ ಮಜಾನೇ ಬೇರೆ ಅಂತಂದು ಅಕ್ಕ. ಅದಕ್ಕೆ ಅಂತ ರಾತ್ರಿ ಜಾತ್ರೆ ಮುಗಿಸ್ಕೊಂಡು ಹೋದ್ರಾತು ನೋಡಿದ್ರಾತು ಒಮ್ಮೆ ರಾತ್ರಿ ಅಂತೇಳಿ ಬಂದೀವಿ. ಒಂದು ಟೈಮೂ ರಾತ್ರಿ ಜಾತ್ರೆ ನೋಡಿಲ್ಲ ಸ್ನೇಹಿತರೆ. ಬರೀ ಆಗಲಿ ಬರೋದು ಆಗಲಿ ಹೋಗೋದು. ಯಾಕಂದ್ರೆ ರಾತ್ರಿ ನಮ್ಮ ಬಸ್ಸಿಂದ ಅನುಕೂಲ ಇರೋಲ್ಲ. ಹೀಗಾಗಿ ನಾ ರಾತ್ರಿ ಜಾತ್ರೆಗೆ ಬರೋದಿಲ್ಲ. ಮತ್ತು ಸಿಕ್ಕಾಪಟ್ಟೆ ಗದ್ದಲ ಇರ್ತೈತೆ. ನೋಡೋಣ ಸ್ನೇಹಿತರೆ. ಜೋಕಾಲಿ ಒಳಗೆ ಹತ್ಬೇಕಂತ ಮಾಡೀವಿ. ಹತ್ತಿದಾರೆ ಎಲ್ಲ ನಿಮ್ಮ ವಿಡಿಯೋದ ಶೇರ್ ಮಾಡ್ತೀವಿ. ಫುಲ್ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ ಜಾತ್ರೆ ಬಂದೀವಿ. ಯಾವ ಥರ ಮಜಾ ಮಾಡ್ತೀವಿ ಆ ಥರ ಅಂತ ತೋರಿಸ್ತೀವಿ. ಹೊಂಟೋಡಿ ಅವ್ವರು ಮಾಮರಲ್ಲೇ ಹಿಂದದಾರೆ ಮುಂದಾರೆ ಗೊತ್ತಿಲ್ಲ. ಅವರು ನಮ್ಗಳು ಬರಲಿಲ್ಲ ಸ್ನೇಹಿತರೆ. ನೋಡಿ ಇಲ್ಲಿ ದ್ಯಾಮಮ್ಮ ಗುಡಿ ತಕ್ಕ ಬಂದ್ವಿ. ಎಲ್ಲರೂ ಸೆಲ್ಫಿ ಹೊಡ್ಕೊಳೋದು ಫೋಟೋ ಹೊಡ್ಕೊಳೋದು ಮಾಡಾಕತ್ತಿದ್ರು ಸ್ನೇಹಿತರೆ. ಆದ್ರೆ ಮಂದಿ ಗದ್ದಲ ಇತ್ತು ಸ್ನೇಹಿತರೆ. ನಿನ್ನೆ ಓಟೆ ಏನಿಲ್ಲ ನಿನ್ನೆಕ್ಕಿಂತ ಕಮ್ಮಿ ಇತ್ತು. ಆದ್ರೆ ಇವತ್ತು ಜನ ಅಮ್ಮ ದರ್ಶನ ಮಾಡ್ಕೊಂಡು ಸೀದಾ ದ್ಯಾಮಮ್ಮ ಗುಡಿ ಮುಂದೆ ಬಂದೀವಿ ರೀ. ಬನ್ನಿ ಇಲ್ಲಿ ನೋಡಿ ಸೆಲ್ಫಿ ಹೊಡ್ಕೊಳೋದು ಫುಲ್ ಫ್ಯಾಮ್ಲಿ ಎಲ್ಲ ಸೆಲ್ಫಿ ಹೊಡ್ಕೊಂಡು ಪೊಲೀಸರು ಇದ್ರು. ನಾವು ಯಾವ ಥರ ಹೊಂಟೀವಿ ಯಾವ ಥರ ಇಲ್ಲ ಅಂತ ನೋಡೋಕೆ ಕಾವಲು ಯಾರ ಜಗಳ ಮಾಡ್ರೆ ಏನೋ ಮಾಡ್ಯಾರ ಪೊಲೀಸರು ಕಾವಲಿತ್ತು ಸ್ನೇಹಿತರೆ. ನೋಡಿ ಇಲ್ಲಿ ಮುಂದೆ ಗುಡಿ ಮುಂದೆ ಬಂದೆ ಒಳಗೆ ಹೋಗ್ಬೇಕು ನಡ್ಬರ್ಕ ಹಾರಿ ಜಿಗಿದ್ರೆ ಪೊಲೀಸರು ಬೈತಾರೆ. ಅದಕ್ಕೆ ಹೇಳಿದ್ದು ನಾನು ಯಾವ ಥರ ಹೊಂಟೀವಿ ಯಾವ ಥರ ನೋಡೋಕೆ ಪೊಲೀಸರು ನಿಂತಿರ್ತಾರಂತ. ನಾವು ಇಲ್ಲಿ ಮುಂದೆ ಬಂದೆ ಹೋಗಲೇಬೇಕು. ಇಂಟ್ರೆಸ್ಟ್ ಬಂದೆ ಅಮ್ಮನ ಗುಡಿಯಾಕೆ ಹೋಗ್ಬೇಕು. ಚಂದಿದೆ ಸ್ನೇಹಿತರೆ. ಇದು ಎಲ್ಲ ಕುಲ್ಲಾದಿಂದಾಗ ಎಲ್ಲ ಮಸಾಲೆ ಮತ್ತು ಎಲ್ಲ ವ್ಯಾಪಾರ ಮಾಡೋರು ಇಲ್ಲೆಲ್ಲ ಹಚ್ಚಿರ್ತಾರೆ ನೋಡಿ ದ್ಯಾಮವ್ವ ಗುಡಿ ಒಳಗೆ. ಸಿಕ್ಕಾಪಟ್ಟೆ ಜನ ದ್ಯಾಮವ್ವ ಗುಡಿ ಒಳಗೇ ವ್ಯಾಪಾರ ಮಾಡ್ತಾರೆ ಬದುಕು ಕಟ್ಕೊಂಡಾರ ಸ್ನೇಹಿತರೆ. ಇವಾಗ ಜಾತ್ರೆ ಇದ್ದ ಕಾರಣಕ್ಕೆ ಒಂದಿಷ್ಟು ಅವರಿಗೆ ರಜಾ ಆಗಿರ್ತೈತೆ ನೋಡಿ. 10 ದಿನ ಜಾತ್ರೆ ಮಸ್ತ್ ಇರ್ತದೆ ಸ್ನೇಹಿತರೆ. ಇಲ್ಲೆಲ್ಲ ಹೂವಿನ ಅಲಂಕಾರ ಮಾಡ್ಯಾರ ಅಂದ್ರೆ ಗ್ರಾಮ ದೇವತೆ ಪ್ರಸನ್ನ ಅಂತೇಳಿ ನೋಡಿ ಎಷ್ಟು ಚಂದ ಮಾಡಿ ಸ್ನೇಹಿತರೆ. ನಿಂಗೆ ತೋರಿಸ್ಬೇಕಂದ್ರೆ ಅದು ಹಿಂದಿತ್ತು ಮುಂದೆ ಆಗಿಲ್ಲ. ಈ ಕಡೆ ದ್ಯಾಮವ್ವ ಈ ಕಡೆ ಇದು ನೋಡಿ ಶಾರದಾ ದೇವಿ. ಬಲಕ್ಕೆ ದ್ಯಾಮವ್ವ ಎಡಕ್ಕೆ ಶಾರದಾ ದೇವಿ ಸ್ನೇಹಿತರೆ. ಬಲಕಿನ ಸೈಡ ದ್ಯಾಮವ್ವ ಎಡಕಿನ ಸೈಡ್ ಶಾರದಾ ದೇವಿ. ಅದೇ ಸ್ನೇಹಿತರೆ ಅಮ್ಮ ಮೆಟ್ಟಿಗೆ ಕುಂತು ನೋಡಿದ್ದೀವಿ. ಚಂದ ಆಯ್ತು ಜಾತ್ರೆ ನೋಡಿಲ್ಲ ಚಂದ ಹೂವಿನ ಅಲಂಕಾರ ಮಾಡ್ಯಾರ. ಭಾಳ ಇಷ್ಟ ಆಗೈತೆ ನನಗೆ ಹೂವಿನ ಅಲಂಕಾರ ಮಾಡಿದ್ದು. ಮತ್ತು ದ್ಯಾಮವ್ವ ಗುಡಿ ಮಸ್ತ್ ಇಷ್ಟ ಆಗೈತೆ. ಆದ್ರೆ ಕತ್ತಲೆ ನೋಡೋಕೆ ಒಂಥರ ಖುಷಿ ಲೈಟ್ ಹಾಕಿರ್ತಲ್ಲ ಚಂದ ಹೊಳಿತಿರ್ತಾವೆ ಸ್ನೇಹಿತರೆ. ಜೋಕಾಲಿ ಪಾಕಾಲಿ ಕತ್ತಲೆ ನೋಡೋಕೆ ಭಾರಿ ಚಂದ. ನಮಗೆ ಎಲ್ಲಿ ವಿಡಿಯೋ ಎಷ್ಟು ಮಾಡೋಕ್ಕಾಗತ್ತೆ ಅಷ್ಟು ವಿಡಿಯೋ ಮಾಡ್ತೀವಿ. ಸೀದಾ ಇಲ್ಲಿ ಅಮ್ಮನ ಗುಡಿ ಬಂದೀವಿ ರೀ. ಶಾರದಾ ದೇವಿ ದರ್ಶನ ಮಾಡಾಕತ್ತೀವಿ. ಒಂದು ನಿಂಬೆಹಣ್ಣು ಕೊಡಿ ಅಂತಂದೆ ಬಟ್ಟೆ ವ್ಯಾಪಾರಕ್ಕೆ ಅಂತೇಳಿ ಅಂದೆ. ಅವರು ಕೊಳ್ಳೇ ಇಲ್ಲ ಅಲ್ಲೋರಿ ಇಲ್ಲೋರಿ ಅನ್ನಕತ್ರು. ಮತ್ತು ಅವ್ರ ಅಕ್ಕೋರ್ನು ಅದನ್ನೇ ಬೇಡಾಕತ್ತಿದ್ರು. ಲಾಸ್ಟಿಗೆ ಫೈನಲಾಗಿ ಒಂದು ನಿಂಬೆಹಣ್ಣು ಇಸ್ಕೊಂಡೆ ನಾನು. ಇಸ್ಕೊಂಬಂದು ಇಲ್ಲಿ ಕುಂತೆ ಸ್ನೇಹಿತರೆ. ಶ್ರಾವಣಿ ಕೂಡ ಬಾಳೆಹಣ್ಣು ಅಕ್ಕ ಒಂದು ಬಾಳೆಹಣ್ಣು ಪ್ರಸಾದ ಕೊಟ್ಟಿದ್ರು. ಶ್ರಾವಣಿನೂ ತಿನ್ನೋಕೆ ಬಾಳೆಹಣ್ಣು ಕೊಟ್ಟಳು. ಶ್ರಾವಣಿ ತಂದು ನನ್ನ ಬಾಯಾಗ ಇಡತ್ತ ಸ್ನೇಹಿತರೆ. ಇವಾಗ ನಾನು ಬೇಡ ಅಂದೆ. ಬೇಡನ ತೊಗೊಂಡಿದ್ಲಕ್ಕಿ ಮತ್ತು ಪ್ರಸಾದ ಎಲ್ಲ ಒಲ್ಲೆ ಅನ್ಬಾರ್ದು ಅಂಥೇಳಿ ಮಾಡಿದೆ ಸ್ನೇಹಿತರೆ. ನೋಡಿ ಇವಾಗ ಇಡ್ತಾ ಬಾಯಾಗ ಅಲ್ಲಿ ಹೋಗಂತಂದು ತೊಗೊಳಕತ್ತಿದ್ಲು ಮತ್ತು ಇಡು ಅಂತಂದೆ. ಪ್ರಸಾದ ಅಲ್ಲ ಸ್ನೇಹಿತರೆ ಬಾಳೆಹಣ್ಣಿಂದು ಪ್ರಸಾದ ತೊಗೊಂಡು ನೋಡಿ ಸ್ವಲ್ಪ ಇಡು ಅಮ್ಮ ಅಂದ್ರೆ ಭಾಳ ಇಟ್ಬಿಟ್ಲು ಸ್ನೇಹಿತರೆ. ಹಂಗೆ ವಿಡಿಯೋ ಮಾಡಾಕತ್ತಿದ್ನಲ್ಲ ಹಾಗೆ ಪ್ರಸಾದ ತೊಗೊಂಡು ಅಕ್ಕ ಅವ್ವ ಅವಸರು ಕುಂತೀವಿ. ಒಂದು 5 ನಿಮಿಷ ಕುಂತು ಹೋದ್ರಾತು ಅಂಥೇಳಿ. ಅಕ್ಕ ತಳ್ಳಗದ ಅವಳು ನಾ ದಪ್ಪ ಸ್ನೇಹಿತರೆ. ನಾನೇ ಅಕ್ಕನ ತಂಗಿ ಅಂತ ಕಾಣುತ್ತೆ. ಏನು ಮಾಡೋಕ್ಕಾಗಲ್ಲ ಮೈಗುಣ ಸ್ನೇಹಿತರೆ. ಮೈಗುಣ ಯಾರಿಗೂ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಫುಲ್ ಎಲ್ಲ ಜಾತ್ರೆಗೆ ಬಂದೀವ್ರಿ. ಅಲ್ಲೆಲ್ಲ ಪ್ರಸಾದ ಗಿಸಾದ ತೊಗೊಂಡು ಫುಲ್ ಈ ಕಡೆ VBC ಗ್ರೌಂಡು ಮತ್ತು ಮಂಗಳ ಭಾವ ಅಂತ ಐತೆ ಸ್ನೇಹಿತರೆ.
ಅಲ್ಲೆಲ್ಲ ಜಾತ್ರೆ ಇರೋದು ಅಲ್ಲಿ ಇರ್ತೈತೆ VBC ಮತ್ತು ಮಂಗಳೂರು ಎರಡು ಇಲ್ಲೆಲ್ಲ ಜೋಕಾಲಿ ಎಲ್ಲ ತೊಗೊಳೋದು ಸಿಕ್ಕಾಪಟ್ಟೆ ಗದ್ದಲಿತ್ತು ಸ್ನೇಹಿತರೆ. ಏನು ಮಾಡಬೇಕಂತ ಹಂಗೆ ಒತ್ತಾಡ್ಕೊತ ಹೋದ್ವಿ. ನಾವು ಜೋಕಾಲಿ ಹತ್ಬೇಕಂತ ಹೋದ್ವಿ. ಟಾಪ್ಗಳಿದ್ದು ಸ್ನೇಹಿತರೆ, 100 ರೂಪಾಯಿಗೆ ಒಂದೊಂದು ಟಾಪು. ಅಷ್ಟು ಕ್ವಾಲಿಟಿ ಇರಲ್ಲ ಸ್ನೇಹಿತರೆ. ಇವೆಲ್ಲ ಜಾತ್ರೆಗಳಿಗೆ ಹೋಗ್ತಾಯಿದ್ದು ಟಾಪ್ಗಳು ಕ್ವಾಲಿಟಿ ಇಲ್ಲ, ಮಾರ್ಲಾರು ಸುಮ್ಮನೆ ಅಂತ ಇಂಥ ತಂದಿರ್ತಾರೆ. ಹಿಂಗೆ ಹಳ್ಳಿ ಜನ ಬಡ್ದಾಡಿ ತೊಗೊಂಡ್ಬಿಡ್ತಾರೆ. ಕ್ವಾಲಿಟಿ ಹೆಂಗೆ ಬರ್ತದೆ ನೋಡಲ್ಲ. ಎಲ್ಲ ಚಹಾ ಕುಡಿ ಕಪ್ಪು ಎಲ್ಲ ಇದೇ ಸಿಗಲ್ಲ ಜಾತ್ರೆ ಒಳಗೆ ಅಂತಿಲ್ಲ. ಎಲ್ಲ ಥರ ಐಟಮ್ಸ್ ಸಿಗ್ತಾವೆ ನೋಡಿ. ಮೇಕಪ್ ಸೆಟ್ ಆಗಿರ್ಬೋದು, ಪ್ರತಿಯೊಂದು ಮನೆಗೆ ಬೇಕಾದ್ರಾಗಿರ್ಬೋದು, ಹೆಣ್ಮಕ್ಳು ಬೇಕಾ ಐಟಮ್ಸ್ ಎಲ್ಲ ಸಿಗ್ತಾವೆ. ಒತ್ತಾಡ್ಕೊತ ಹೋದೇ ಸ್ನೇಹಿತರೆ. ಕತ್ತಿಲ ನೋಡೋಕೆ ಒಂದು ಲುಕ್ಕೇ ಬೇರೆ. ಟೈಮ್ 8 ಗಂಟೆ ಆಗೈತೆ. ಒತ್ತಾಡ್ಕೊತ ದಾರಿಗೆ ಹೋದ್ವಿ. ಲಾಸ್ಟ್ ಬೌಂಡ್ರಿ ಇದ್ದು ಜೋಕಾಲಿ ಅವು. ಚಿನ್ಯ ಶ್ರಾವಣಿ ಗದ್ದಲಾಗ ಸಿಕ್ಕೊಳಕತ್ಬಿಟ್ರು. ದಾರಿಗೆ ಹೋಗಿ ಒಳ್ಳೆ ಬಂದುಬಿಟ್ಟು ಸ್ನೇಹಿತರೆ. ನಾನು ಜೋಕಾಲಿಗೆ ಏನು ಹತ್ತಲಿಲ್ಲ ನೋಡಿ. ಇಲ್ಲೆಲ್ಲ 50 ರೂಪಾಯಿ ಸಾಮಾನು ಅಂತ ನೋಡಿ ನಾವೇನು ತೊಗೊಲಿಲ್ಲ. ಯಾಕಂದ್ರೆ ನಮಗೆ ಆಟಿಕೆ ಸಾಮಾನು ಅವ್ರಿನ ಸಾಲಿಗೆ ಹೋಗ್ತಾರೆ, ಸುಮ್ಮನೆ ಬಾತಿ ಬರಲ್ಲ ನೋಡಿ ತೊಗೊಳೋದು ಮುರಿದು ಬಿಡ್ತಾವೆ. ಅದೇ ಒಟ್ಟಿಗೆ ಏನು ಹತ್ತಿದ್ರೆ ನಾವು ಒಟ್ಟಿಗೆ ಹತ್ತದಲ್ಲ ಸ್ನೇಹಿತರೆ ಅಂತೇಳಿ ನಾವೇನು ಆಟಿಕೆ ಸಾಮಾನು ತೊಗೊಲಿಲ್ಲ. ಅಕ್ಕ ಲಾಸ್ಟ್ ಇದ್ದು ರೀ ಜೋಕಾಲಿಗಳು ಕಾಣ್ತಿರ್ಬೇಕು. ಹಂಗೆ ಅಕ್ಕ ಹೊಂಟಿದ್ಲು. ಮತ್ತು ನಾವು ವಾಪಸ್ ಒಳ್ಳಂಬ ಅನ್ನಕತ್ತಿದ್ದೆ. ಶ್ರಾವಣಿ ಹೇಳಕತ್ತಿದ್ಲು, ಬರ್ರಿ ಜೋಕಾಲಿ ಹತ್ತಿಸಿ ಪಳಾರ ಹಾಕಿ ಕಳಿಸ್ತೀನಿ ಅಂತಂದು ಅಕ್ಕ. ನಾನು ಇನ್ನೂ ಪಳಾರಿಗಳ ಬೇಡ ಯವ್ವ, ನಮ್ಮ ಮನೆಗೆ ಹೋಗ್ಬಿಡು ಸುಸ್ತಾಗೈತೆ ಬಾ ಅಂತಂದೆ. ನನ್ನ ಮತ್ತು ವಾಪಸ್ ಬಂದ್ವಿ ಸ್ನೇಹಿತರೆ. ಬಂದು ಕೇರಿ ಇಲ್ಲೇ ಗೋಬಿ ಕೊಡ್ಸಿದ್ಲು ನೋಡಿ ಅಕ್ಕ ಶ್ರಾವಣಿಗೆ. ಶ್ರಾವಣಕುಮಾರ್ಗೆ ಗೋಬಿ ಕೊಡಿಸಿದ್ಲು. ಒಂದು ಪ್ಲೇಟ್ ಕೊಡ್ಸಾಟೆ ತಿನ್ನಲಿ ಅವರು, ಮತ್ತು ಇನ್ನೊಂದು ಪ್ಲೇಟ್ ಕೊಡ್ಸಾಕತ್ತಿ ಅಂತ ನಾ ಹೇಳಿದೆ. ಒಂದು ಪ್ಲೇಟ್ ಕೊಡ್ಸಿದ್ಲಿ ಕುಂತ್ಕೊಂಡು ತಿನ್ನಕತ್ತಿದ್ರು. ಗೋಬಿ ಮಸ್ತ್ ಅಂತ ಹೇಳಕತ್ತೀವಿ ಸ್ನೇಹಿತರೆ. ನಾನೇನು ತೊಗೊಳಿಲ್ಲ ಗೋಬಿ ಪಬಿ, ಯಾಕೆ ಏನೂ ಇಷ್ಟ ಅಲ್ಲ. ಇದು ಟಮಾಟಿ ಸಾಕ್ಕೊಂಬರ್ತೀನಿ ಅಂತೇಳಿ ಹೋದ್ಲು ಸ್ನೇಹಿತರೆ. ಇಲ್ಲೊಮ್ಮೆ ಊರಾಗ ಮಳೆ ಬರಾಕತ್ತೈತಿ, ವಯಸ್ಸವ್ರು ಕೊಡಾಕತ್ತೀವಿ ಸ್ನೇಹಿತರೆ. ಮತ್ತು ಪಾನಿಪುರಿ, ಸಮೋಸ, ಪಿಜ್ಜಾ ತಿನ್ಬೇಕಂದ್ವಿ. ಪಿಜ್ಜಾದ ಅಂಗಡಿನೂ ಸಿಕ್ಕಾಪಟ್ಟೆ ಗದ್ದಲಿತ್ತು. ಹಿಂಗೆ ಪಿಜ್ಜಾ ಏನೂ ತಿನ್ನಲಿಲ್ಲ. ಗೋಬಿ ತಿನ್ಕೊಂಡು ಬಂದ್ವಿ. ಕಡೆ ನೋಡಿ ಹೊಂಟಿವಿ ಸ್ನೇಹಿತರೆ. ಅವನು ಕುಂತಾಳ. ಅಕ್ಕ ಅವ ತಿನ್ನಂದ್ರೆ ಒಳ್ಳೆ ಅಂತಂದ್ರು. ಜಾತ್ರೆ ಮುಗಿಸ್ಕೊಂಡು ಹಡಲಗೇರಿ ಬಂದ್ವಿ ನಾವು. 9:15 ನಿಮಿಷ ಆಗೈತೆ ನೋಡಿ ಸ್ನೇಹಿತರೆ. ನಮ್ಮ ಶ್ರಾವಣಿಗೆ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅಕ್ಕ ಡ್ರೆಸ್ ಕಳ್ಸಾಳ ಅಂದ್ನಲ್ಲ, ಪುಟ್ಟಕ್ಕ ಇಸ್ಕೊಂಡು ಅವಳು ಇವತ್ತು ಬಂದೈತೆ. ಅದು ನಿನ್ನೆ ಬಂದಿತ್ತು. ನಿನ್ನೆ ಮುದ್ದೆಬೇಳೆ ಪೋಸ್ಟಿಗೆ ಬಂದೈತೆ. ಅದು ಆ ಪೋಸ್ಟ್ಮ್ಯಾನ್ ಫೋನ್ ಹಚ್ಚಿದ. ಮುದ್ದೆಬೇಳೆ ಮುದ್ದೆಬೇಳೆ ಅಂತ ಅಷ್ಟೇ ಹಾಕ್ಯಾರಲ್ರಿ ಇವು ಅಂತಂದ್ರು. ನಾವು ಹಳ್ಳಿಗೆರೆ ರೀ ನಮ್ಮದು ಊರ ಹೆಸರು ಹೇಳಿದ ಸ್ನೇಹಿತರೆ. ಊರ ಹೆಸರೇನ ಇವತ್ತು ಈ ನಮ್ಮೂರ ಪೋಸ್ಟ್ಮ್ಯಾನ್ ತಂದು ಕೊಟ್ಟ ನೋಡಿ ಪುಟ್ಟಕ್ಕನ ಕೈಯಾಗ. ನಮ್ಮೂರು ಪೋಸ್ಟ್ಮ್ಯಾನ್ ಅನ್ನ ಫೋನ್ ಹಚ್ಚಿದ. ನಾನು ಕೋರಾಗಿದ್ದೆ. ಹಿಂಗನ್ನ ಅಲ್ಲಿ ಪುಟ್ಟಕ್ಕರ ಮನ್ಯಾಗ ಕೊಟ್ಟು ಗೂಗಲ್ ಪಿನ್ನು ಪುಟ್ಟಕ್ಕನ ಇಸ್ಕೊಂಡಿದ್ರು ರೀ. ಹಿಂಗೆ ಪುಟ್ಟಕ್ಕರ ಮನ್ಯಾಗ ಕೊಟ್ಟು ಹೋಗಂದೆ. ಪುಟ್ಟಕ್ಕ ಫೋನ್ ಹಚ್ಚಿದೆ, ಹೊರಬ ಇಸ್ಕೊಂಡ ಹೊಡಿ. ಏನಿದ್ರು ನಮ್ಮದು ಚಾವಿ ತರಕ್ಕೆ ಹೋದಲ್ಲ ಶ್ರಾವಣಿ. ಹಿಂಗಾಗಿ ಚಾವಿ ತರಕ್ಕೆ ಹೋದಾಗ ಅವ್ರು ಏನೈತೆ ಕೊಟ್ಟು ಕಳ್ಸ್ಯಾರ ನೋಡಿ ಡ್ರೆಸ್. ನಾಳೆ ವಿಡಿಯೋದ ತೋರಿಸ್ತೀನಿ ಸ್ನೇಹಿತರೆ. ಈಗ ಮ್ಯಾಚಿಂಗ್ ಬಳಿ ಇದು ಕಿವೇನು ಟಿಕ್ಲಿ ಪ್ಯಾಕೆಟ್ ಎಲ್ಲ ಅದಾವು. ಇವಾಗ ಫುಲ್ ಸುಸ್ತಾಗೈತೆ. ಇದು ಒಡ್ಡಿ ನೋಡಿ ಚಂದಿದೆ ಸ್ನೇಹಿತರೆ. ಡ್ರೆಸ್ ಮಸ್ತ್ ಇದೆ ನೋಡಿ. ಈಗ ನಮಗೆ ಯಾವಾಗ ಇಂಥ ಡ್ರೆಸ್ ಇತ್ತು, ಚಲೋ ಕ್ವಾಲಿಟಿ ಡ್ರೆಸ್ ಉಡ್ಸೋಕ್ಕಾಗ್ತಿತ್ತು. ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಲಿಂದ ನಮ್ಮ ಮಕ್ಕಳ ಖುಷಿಯಾಗಿ ಉಡ್ತಾರಲ್ಲ ಸಾಕದೆ. ನಮಗೂ ನೋಡಿ ಬರೀ ಎಷ್ಟು ಚೆನ್ನಾಗಿದಾವೆ ಸ್ನೇಹಿತರೆ. ಶ್ರಾವಣ ಬಿಟ್ಟು ನೋಡಿ. ಬಿಚ್ಚಬೇಡ ಶ್ರಾವಣ, ಈ ಬಿಚ್ಚಬೇಡಿ ಸುಸ್ತಾಗೈತೆ ನನಗೆ. ಸಿಕ್ಕಾಪಟ್ಟೆ ಗದ್ದಲಿತ್ತು ಸ್ನೇಹಿತರೆ. ನಿನ್ನೆ ನಾವು ಶ್ರಾವಣಿನೂ ಇದು ಡ್ರೆಸ್ಸಿಗೆ ಮೇಲೆ ಬಂದು, ಶ್ರಾವಣಕುಮಾರ್ನು ಇದು ಡ್ರೆಸ್ಸಿಗೆ ಮೇಲೆ ಬಂದು ಅಲ್ಲಿ ಹೋಗಾಗ ನಾವೊಬ್ರು ನಮ್ಮ ಊರನವ್ರು ಸ್ನೇಹಿತರೆ ಮಂದಿ ಹಂಗೆ ಆಡ್ಕೊಂಡು ನೋಡಿ. ಏನಂದ್ರೆ ಈ ಅಂಥ ಹುಡ್ರಿಗೆ ಅಂಥ ಡ್ರೆಸ್ ಹಾಕೊಂಡು ಹೊಂಟಿ, ನೀ ಅಂಥ ಶೂಟು ಅಂತಿ ಕಾಮ ಶೂಟು ಅಂದ್ಯಾ ಅಂತಂದ್ರು. ನಾವೇನು ಜಾತ್ರೆಗೆ ಆ ಥರ ಹೋದ್ರೆ ನಮ್ಮನೆ ಬ್ಯಾಡ್ ಅಂತಾರೆ ಸ್ನೇಹಿತರೆ. ನಾವೇನು ಚೆನ್ನಾಗಿ ರೆಡಿಯಾಗಿ ಹೋಗ್ತೀವಿ. ಜಾತ್ರೆನೇ ನಾವೇನು ದೇವ್ರ ಕಾಯಿ ಹೊಡ್ಕೊಂಡು ಅರ್ಜೆಂಟಾಗಿ ಹೋದೆ. ನನಗೆ ಈ ಸ್ವಲ್ಪ ಮೈಂಡು ಫ್ರೆಶ್ ಆಗೈತೆ ನೋಡಿ ಇವತ್ತಂಟು. ನೀನು ಅಷ್ಟೊಂದು ನನ್ನ ಮೈಂಡ್ ಫ್ರೆಶ್ ಇದ್ರೆ ಮತ್ತು ಇವತ್ತು ಈ ಥರ ರೆಡಿಯಾಗಿ ಹೋಗಿ ನೋಡಿ. ಕಿವೇನು ಎಲ್ಲ ಇದಾವೆ ಸ್ನೇಹಿತರೆ. ಹಾಕೊಂಡಲ್ಲ, ನನಗೆ ಹಾಕೊಳಕ್ಕೆ ಇಂಟ್ರೆಸ್ಟ್ ಆಗಲ್ಲ. ನಾನು ಹೆಂಗಿರ್ಬೇಕು ಹಿಂಗಿದ್ರೇ ಚಂದ ನನಗೆ ಆ ಥರ ಐಬ್ರೋ ಮಾಡಿಸ್ಕೊಳೋದು, ಲಿಪ್ಟಿಕ್ ಹಚ್ಕೊಳೋದು, ಏನು ಮುಖ ಮೇಕಪ್ ಮಾಡ್ಕೊಂಡು ನನಗೆ ಇಷ್ಟ ಆಗಲ್ಲ ಸ್ನೇಹಿತರೆ. ನಾನು ಈಗ ಹೇಗದೀನಿ ಹಿಂಗೆ ಇರೋಕ್ಕೆ ಇಷ್ಟಪಡ್ತೀನಿ. ನನಗೆ ಹಿಂಗಿದ್ರೇ ಇಷ್ಟ ಸ್ನೇಹಿತರೆ. ಶ್ರಾವಣಿ ನೀ ಡ್ರೆಸ್ ಇತ್ತಾಕಿದ್ದು ಹಾಕಿದೆ ಹೆಂಗೆ ಕೂತಾವ. ಡ್ರೆಸ್ ಕಳಿಯಮ್ಮ, ಡ್ರೆಸ್ ಚೇಂಜ್ ಮಾಡು. ಹೋಗೋ ಚಿನ್ನೆ ಮುಕ್ಕೋಬೇಡ. ಇರೋಕೆ ಇಷ್ಟ ಸ್ನೇಹಿತರೆ. ಯಾರೋ ಏನೋ ಅಂತಾರಂತೆ, ಇನ್ನೊಬ್ರಿಗೋಸ್ಕರ ನಾವು ಚೈನಿ ಮಾಡೋದು ಸರಿ ಅಲ್ಲ. ನಮ್ದು ಹೆಂಗಿರುತ್ತೋ ನಾವಿರೋದು ಬೆಸ್ಟ್ ನೋಡಿ ಸ್ನೇಹಿತರೆ. ಇನ್ನೊಬ್ರು ಒಬ್ಬರು 100 ಮಂದಿ 100 ಮಾತಾಡಿ ನಮ್ಮದು ಏನಿರುತ್ತೆ ನಮ್ಮದ ನಾವು ಇರಬೇಕು ಸ್ನೇಹಿತರೆ. ಅವರು ಗಿದ್ದೋರದಾರ ಚೆನ್ನಾಗಿ ರೆಡಿ ಆಗ್ತಾರೆ. ಅಲ್ಲೆಲ್ಲ ಮುದ್ದೆ ರೆಡಿಯಾಗಿ ನೋಡಿ ಸ್ನೇಹಿತರೆ. ಏನು ಬಗ್ ಈ ಲಿಪ್ಟಿಕ್ ಕಡೆ ಅವ್ರದ್ದು ಮುಖ ಕಡೆ ಒಂಥರ ನೋಡಿ. ಹಿಂಗೆ ಸಿಂಪಲಾಗಿ ಎಷ್ಟಂಗೆ ಕಾಣುತ್ತೆ. ಇಲ್ಲೆಲ್ಲ ರಬ್ಬರ್ ಲಿಪ್ಟಿಕ್ಕು ಕಾಡಿ ಅಂತ ಏನು ಕಾಜಲ್ ಅಂತ ಏನೋ ಸುಡ್ಗಾದ ಹಚ್ಕೋತಾರ. ನನಗೆ ಇಷ್ಟ ಆಗಲ್ಲ ಸ್ನೇಹಿತರೆ.
ಇರೋದು ನೋಡ್ತಿರ್ಬೇಕು ವಿಡಿಯೋದಾಗ. ನಾ ಇರೋದು ಈ ಥರ, ನನಗೆ ಸಿಂಪಲ್ಲಾಗಿ ಇರೋಕೆ ಇಷ್ಟ. ನಾವು ಮದುವೆ ಪದವಿ ಓದಿದ್ರೆ ದಡ್ಡಿಸಿ ಉಟ್ಕೊಂಡು ಅಷ್ಟು ಕಿವಿಯನ್ನು ಹಾಕ್ಕೊಂಡು ಕೊಳ್ಳ ಒಂದು ಎಳೆ ಬೋರ್ಮಲ್ ಹಾಕ್ಕೊಂಡು ಹೋಗ್ತೀನಿ ರೀ. ಏನು ಇರ್ಲಿಕ್ಕೆ ಸಿಂಪಲ್ಲಾಗಿ ಇರ್ತೀನಿ ನೋಡಿ. ಜಾತ್ರೆ ಆದರೂ ನಾನು ಜಾತ್ರೆ ಥರ ರೆಡಿ ಆಗೋಕ್ಕಾಗಲ್ಲ. ಜಾತ್ರೆ ಇದ್ದರೂ ಸಿಂಪಲ್ ಹೆಂಗಿರ್ಬೇಕು ಹಾಗೆ ನೋಡಿ. ನಂಗೆ ಹಿಂಗಿದ್ರೆ ಅಷ್ಟು ನನಗೆ ಹೆಂಗೆ ಮನದಲ್ಲಿ ನಾವು ಸ್ವಲ್ಪ ಎಲ್ಲೇ ಹೋಲಿ ಅದು ಸ್ವಲ್ಪ ರೆಡಿ ಆಗ್ತಿದ್ದೆ ಸ್ನೇಹಿತರೆ ಗಿಚ್ಚ ನಂಗೆ. ಇವಾಗ ಏನಿಲ್ಲ ನೋಡಿ, ಸುಮ್ಮನೆ ಹೆಂಗೆ ಇದ್ರಾಗ ಶಿವ ಮಕ್ಕಳು ಒಂದು ಸ್ವಲ್ಪ ಚಂದ ರೆಡಿ ಮಾಡೋಕೆ ಇಷ್ಟಪಡ್ತೀವಿ. ಶಿವಕುಮಾರ್ ಡ್ರೆಸ್ ಇದ್ದಿದ್ದಿಲ್ಲ, ಹಿಂಗಾಗಿ ಅವನೇ ಹಾಕ್ಕೊಂಡು ಹೋದೆ. ನಾನು ಅನ್ಕೊಂಡು ನೋಡಿ ಅವನು ಊರಿಗೆ ಹೋದ್ಲು, ಅಕ್ಕಾರು ಉಳಿಸಿ ಹೋಗ್ಬಿಟ್ರು. ಮತ್ತು ಇವತ್ತೇ ಬಂದು ಸ್ನೇಹಿತರೆ ರೇಷನ್ ಹಚ್ಚಾರ ಅಂತ. ಮತ್ತು ನಾಳೆಗೂ ನಮ್ಮ ತೊಗೊಂಬರ್ಬೇಕು ರೇಷನ್ನ. ಹಿಂಗಾಗಿ ಮತ್ತು ನಾಳೆಗೆ ಮತ್ತು ಅಲ್ಲಿ ಕೋರಾಗಿದ್ದೆ ಹೆಂಗಾಗ ಸ್ನೇಹಿತರೆ ನನಗೆ ಹೇಳಂಗೆ ಆಗಲ್ಲ. ಸುಮ್ಮನೆ 8-9 ತನಕ ಮುಕ್ಕೊಂಬಿಡ್ತೀನಿ. ಇವತ್ತು 8-8:30 ಆಗಿತ್ತು. ಅವಾಗ ತಳಕ್ಕೆ ಬಂದು ಜಾಕ ಮಾಡಿ 10 ಗಂಟೆಗೆ ಜಾಕ ಮಾಡಿ ವಿಡಿಯೋ ಸ್ವಲ್ಪ ಚಲೋ ಮಾಡಿದಾಕಿ 4:30 ತನಕ 5 ತನಕ ಮುಕ್ಕೊಂಡೆ ನೋಡಿ. ಸುಮ್ಮನೆ ಊಟ ಮಾಡಿ ನಾಷ್ಟ ಮಾಡಿ ಮುಕ್ಕೊಂಡಾಕಿ ಒಮ್ಮೆ ಎದ್ದು ತಯಾರಾಗಿ ಇದಕ್ಕೆ ಜಾತ್ರೆ ಬಂದು ಈ ಕಡೆ ಊರಿಗೆ ಬಂದು ನೋಡಿ. ತವ್ರ ಮನೆ ಅಂದರೆ ಹೆಣ್ಮಕ್ಳಿಗೆ ಅದೇ ಒಂಥರ ಖುಷಿಯಲ್ಲ ಸ್ನೇಹಿತರೆ. ತವ್ರ ಮನೆಯಾಗ ಹೋದ್ರೆ ಏನೂ ಕಷ್ಟ ಅನ್ನೋದಿರಲ್ಲ, ಏನೂ ಮಾಡ್ಬೇಕನ್ನೋದು ಇರಲ್ಲ, ಆರಾಮಾಗಿ ಇರಬೇಕು ತವ್ರ ಮನೆಗೆ ಅನಿಸುತ್ತಾ. ನಾ ಅಲ್ಲಾದ್ರೂ ಅಕ್ಕ ಅವರದೆಲ್ಲ ಮಾಡ್ತಾರೆ, ನನಗೇನು ಕೆಲಸನ ಹಚ್ಚಲ್ಲ. ಶ್ರಾವಣಿ ಜಾಕ ಅಕ್ಕನೇ ಮಾಡ್ಸಾಳ. ಬನ್ನಿ ಸ್ನೇಹಿತರೆ, ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ನಮ್ಮ ಅರ್ಚನಾ ಅಕ್ಕ ನನಗೆ ಅರ್ಚನಾ ಅಕ್ಕ ನೋಡಿ ಸ್ನೇಹಿತರೆ, ಅಡ್ವರ್ಟೈಸ್ ಪ್ರತಿಯೊಂದು ವಿಡಿಯೋಕ್ಕೂ ಅಡ್ವರ್ಟೈಸ್ ಇಷ್ಟು ಬಂದಾವು ಇಷ್ಟಿಲ್ಲ ಅಂತ ಕಮೆಂಟ್ ಮಾಡಿರ್ತಾರೆ. ವಾಟ್ಸಪ್ ನಂಬರ್ಗೆ ಹಾಕಿರ್ತಾರೆ. ಇವತ್ತು ಸ್ಕ್ರೀನ್ಶಾಟ್ ಹೊಡೆದು ಹಾಕ್ಯಾರ. ನಾನು ಅಡ್ವರ್ಟೈಸ್ ಸ್ಕಿಪ್ ಮಾಡಬಾರ್ದು ನೋಡಿ ಅಂತ ಹೇಳ್ತಿರ್ತೀನಲ್ಲ. ಇಲ್ಲ ಅಕ್ಕ, ನಿಮ್ಮ ಅಡ್ವರ್ಟೈಜ್ ಸ್ಕಿಪ್ ಅಂತಲೇ ಬರಲ್ಲ. ಒಂದೊಂದು ವಿಡಿಯೋಕ್ಕೆ ಅಡ್ವರ್ಟೈಸ್ ಬರ್ತಾವೆ, ಒಂದೊಂದು ವಿಡಿಯೋಕ್ಕೆ ಅಡ್ವರ್ಟೈಜೇ ಬರೋಲ್ಲ. ಬಂದಕ್ಕೆ ಸ್ಕಿಪ್ ಅಂತ ಒಟ್ಟ ಬರೋದಿಲ್ಲಕ್ಕ. ಅವ್ರು ಅಡ್ವರ್ಟೈಸ್ ಮುಗಿತಾ ನೋಡಲೇಬೇಕು, ಆ ಥರ ಬರ್ತಾವಂತ. ಇವತ್ತು ಎಷ್ಟು ಅಡ್ವರ್ಟೈಸ್ ಬಂದಾವ ಅಂತೇಳಿ 4 ಅಡ್ವರ್ಟೈಸ್ ಬಂದಾವ ಸ್ನೇಹಿತರೆ. ಸ್ಕ್ರೀನ್ಶಾಟ್ ಹೊಡೆದು ಹಾಕ್ಯಾರ ಅಕ್ಕ. ಥ್ಯಾಂಕ್ ಯು ಸೊ ಮಚ್ ಅರ್ಚನಾ ಅಕ್ಕ. ಅವರೇ ನೋಡಿ ಕ್ರೀಮ್ ತೊಗೊಂಡಾರ. ಅವರು ಇದು ರೀ ದಾಂಡಾಲಿ ಅವ್ರು ನೋಡಿ ಸ್ನೇಹಿತರೆ. ದಾಂಡಾಲಿಗೆ ಒಂದು ಕ್ರೀಮ್ ಆರ್ಡ್ರ್ ಬಂದೈತೆ. ಒಂದು ತೊಗೊಂಡು ಯೂಸ್ ಮಾಡ್ಯಾರ. ಕ್ರೀಮ್ ಚೆನ್ನಾಗಿ ಬಂದೈತೆ. ಇನ್ನೊಂದು ಕಳಿಸ್ರಿ ಸಿಸ್ಟರ್ ಅಂತ ಹೇಳ್ಯಾರ. ಅಕ್ಕಗೆ ಕಳಿಸ್ಬೇಕ್ರಿ ಕ್ರೀಮು. ಅವ್ರು ಹಚ್ಕೊಳಲ್ಲ, ಅಲ್ಲಿ ಯಾರಿಗೋ ಬೇಕಾಗಿತ್ತಂತ ಇನ್ನೊಬ್ರಿಗೆ ಕೊಡ್ಸ್ಯಾರ ನೋಡಿ. ಅವ್ರಿಗೆ ಹೆಲ್ಪ್ ಮಾಡೋರು ನೋಡಿ, ಬರೀ ಹೆಲ್ಪ್ ಮಾಡ್ತಾರೆ ನೋಡಿ ಸ್ನೇಹಿತರೆ. ಅವ್ರು ಬೆಳಗ್ಗೆ ಇದ್ದಾರೆ ಸ್ನೇಹಿತರೆ. ದಾಂಡಾಲಿ ಹಾಕೋರು ಅವ್ರ ನಂಬರ್ ಆಯ್ತಲ್ಲ, ಅವರು ಇರೋದು ಬೆಳಗ್ಗೆನೇ ಇದಾರೆ. ಅವ್ರೇನೋ ಆ ಥರ ಕ್ರೀಮು ಅದೇನೋ ಅವರು ಓರ ಲಿಪ್ಟಿಕ್ ಪಬ್ಲಿಕ್ ಅವರು ಓರ್ ಹಾಕೋನಲ್ಲ. ಅವರು ಸಿಂಪಲಾಗೇ ಮಸ್ತ್ ಕಾಣ್ತಾರೆ. ಮತ್ತು ಅವರು ಇನ್ನೊಬ್ರು ಏನೋ ಅವರು ಬಟ್ಟೆ ಮಾರ್ತಾರಲ್ಲ, ಬಟ್ಟೆ ಗಿರಾಕಿ ಬಂದವರು ಅಕ್ಕ ಬಂಗೈತೆ ನೋಡಿ ಏನಾದರೂ ಇದ್ರೆ ಕ್ರೀಮ್ ಹೇಳಿ ಅನ್ನೋಣ. ಅವ್ರು ನನ್ನ ತಕ್ಷಣ ನನ್ನ ಕ್ರೀಮ್ ನೆಪ್ಪಾಗೈತೆ. ಏನಮ್ಮ ಹೋಯ್ ಬಾ ಹೋಗು, ಬ್ಯಾಟ್ರಿ ತೊಗೊಂಡು ನನ್ನ ಕ್ರೀಮ್ ನೆಪ್ಪಾಗೈತೆ. ಮತ್ತು ನನಗೆ ಹೇಳಿದ್ರು, ನಾ ಒಂದು ಕ್ರೀಮ್ ನೋಡಿರಿ ಅಕ್ಕ ಯೂಸ್ ಮಾಡಿ ಅಂತಂದೆ. ಒಂದು ಕ್ರೀಮ್ ಕಳಿಸಿದೆ. ಅದು 42 ರೂಪಾಯಿ ಕೊರಿಯರ್ ಚಾರ್ಜ್ ಬಂತು. 210 ರೂಪಾಯಿ ಕ್ರೀಮಿಂದು. ಒಟ್ಟು 252 ರೂಪಾಯಿ ಬಂತು ಸ್ನೇಹಿತರೆ. ಅವರು ತೊಗೊಂಡು ಈ ಬಿಜಾಪುರವ್ರೊಬ್ರು ಸಿಸ್ಟರ್ ಹೇಳ್ಯಾರ, ಅವ್ರು ಅಮೌಂಟ್ ಹಾಕಿಲ್ಲ, ಅಮೌಂಟ್ ಹಾಕಿ ಕಳಿಸ್ಬೇಕು ಅವ್ರಿಗೆ ಕೂಡ. ನಾನು ಅಮೌಂಟ್ ಹಾಕ್ಸೋದೇನೆ ಕ್ರೀಮ್ ಕಳಿಸೋದು. ಯಾಕಂದ್ರೆ ಮತ್ತು ಹಿಂದಾಗಡೆ ಹಂಗೆ ಹಿಂಗೆ ಮತ್ತು ಮಾಮಾರದೆಲ್ಲ ನಮ್ಮ ಅಲ್ಲ ಕ್ರೀಮು. ಮಾಮಾರ ಗಂಟೆ ಕೊಡ್ತಿರ್ತಾರೆ. ಮತ್ತು ನಮ್ಮ ಮಾಮಾರೇ ಕಳಿಸ್ಕೊಡ್ತಾರೆ. ಮತ್ತೆಲ್ಲ ಅಮೌಂಟ್ ಅವ್ರಿಗೆ ಹಾಕಿ ನಾನು ಕ್ರೀಮ್ ಕಳ್ಸಿ ಅಂತೇಳಿ ಬೆಸ್ಟ್ ಅಂತಲೇ ಹೇಳ್ಬೋದು. ಫ್ಯಾಮ್ಲಿ ಒಳಗೆ ರೊಕ್ಕ ಅಂದರೆ ಹೆಂಗೆ ಸ್ನೇಹಿತರೆ, ರೊಕ್ಕ ತಾಯಿ ಮಕ್ಕಳು ಸಂಬಂಧನೂ ಕೆಡಿಸುತ್ತೆ. ರೊಕ್ಕ ವಿಷಯಕ್ಕೆ ಕರೆಕ್ಟ್ ಇರ್ಬೇಕು ರೀ. ಯಾರೇ ಇಲ್ಲ, ನಾನೇ ಆಗಲಿ ನೀವೇ ಆಗಲಿ. ಇವತ್ತು ಹಾಕಿ ಬಂದ್ರೆ ಉಂಡೋಗು, ಲೆಕ್ಕ ಬಂದ್ರೆ ಕೊಟ್ಟೋಗು ಸ್ನೇಹಿತರೆ. ಫ್ಯಾಮ್ಲಿಯವ್ರು ಇದ್ರೂ ನಾವು ಫ್ಯಾಮ್ಲಿ ಅಂದ್ರೂ ಈ ಸದ್ ನಾನು ನಿಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಅಂತಿರ್ತೀನಿ. ಆದ್ರೆ ಇವಾಗ ಫ್ಯಾಮ್ಲಿ ಇದ್ರೂ ನಾನು ನಿಮಗೆ ಹಂಗೆ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಹಾಕಿ ಬಂದ್ರೆ ಉಂಡೋಗು, ಲೆಕ್ಕ ಬಂದ್ರೆ ಕೊಟ್ಟೋಗು ಅಂತಿರ್ತಾರೆ ಸ್ನೇಹಿತರೆ. ಅದಕ್ಕೆ ಹೇಳೋದು, ರೊಕ್ಕ ವಿಷಯಕ್ಕೆ ನಾನು ಪದ್ಧತಿ ನೋಡಿ ನೋಡಿ ಏನೋ ಒಂದು ಮಾತು ಬರುತ್ತೆ ಹೋಗುತ್ತೆ. ರೊಕ್ಕ ವಿಷಯಕ್ಕೆ ಮಾತ್ರ ಎದುರೆದ್ರೆ ಮಾತಾಡ್ಬಿಡೋಕೆ ಸ್ನೇಹಿತರೆ. ಇನ್ನೊಬ್ಬರು ಮನಸ್ಸಿನಾಗ ಅವ್ರು ತಿಂದ್ರೋಡು ಅಕ್ಕನ ಹಂಗೆ ಅಂದೋಡಿ, ಅವ್ರು ಮಾತಾಡ್ರಿ ಸಿಸ್ಟರ ನೀವು ಹೇಳ್ರಿ ಅಂತಂದ್ರು. ನಾನು ಹೇಳಿದೆ, ಆ ಅಕ್ಕನ ಯಾರ್ದು ₹1 ತಿನ್ನೋಕೆ ಇಷ್ಟಪಡೋ ಅರ್ಚನಾ ಅಕ್ಕ ಅಂತ. ಅವ್ರು ಕಮೆಂಟ್ ನೋಡ್ತಿರ್ಬೇಕು, ಪ್ರತಿಯೊಂದು ವಿಡಿಯೋಕ್ಕೂ ಕಮೆಂಟ್ ಹಾಕಿರ್ತಾರೆ. ಒಂದಿಷ್ಟು ಜನ ಅದ ರೀ ನಮ್ಮ ಯೂಟ್ಯೂಬು ಅಕ್ಕಂದಿರು, ರೇನಾ ಅಕ್ಕ ಆಗಿರ್ಬೋದು, ಭಾರತಿ ಅಕ್ಕ ಆಗಿರ್ಬೋದು. ಭಾರತಿ ಅಕ್ಕ ಕಮೆಂಟ್ ಹಾಕಕ್ಕೆ ಬರಲ್ಲ ಅವ್ರಿಗೆ, ಹಿಂಗಾಗಿ ಕಮೆಂಟ್ ಹಾಕಲ್ಲ ಅಂತಿರ್ತಾರೆ. ಈ ಪ್ರತಿಯೊಂದು ನೋಡ್ತಾರೆ, ಆದರೆ ಕಮೆಂಟ್ ಹಾಕೋಕೆ ಬರಲ್ಲ ಅವ್ರಿಗೆ, ಮಿಸ್ಟೇಕ್ ಆಗುತ್ತಲ್ಲ, ಹಿಂಗಾಗಿ ಹಾಕಲ್ಲ. ಮತ್ತು ಅರ್ಚನಾ ಅಕ್ಕ ಆಗಿರ್ಬೋದು, ಅರ್ಚನಾ ಅಕ್ಕ ಮತ್ತು ರೇಖಾ ಅಕ್ಕ ಅವ್ರು ಗುಲ್ಬರ್ಗದವರು, ಅವರು ಆರ್ಡ್ರ್ ಕೊಟ್ಟಾರ. ಭಾಳ ಮಂದಿ ನೋಡ್ತಾರೆ, ಕಮೆಂಟ್ ಹಾಕತ್ತಾರ. ಅದು ಭಾರತಿ ಅಕ್ಕ ಒಬ್ಬರೇ ಕಮೆಂಟ್ ಹಾಕೊಡಿ. ಯಾಕಂದ್ರೆ ಅವ್ರಿಗೆ ಪಾಪ ಮಿಸ್ಟೇಕ್ ಆಗುತ್ತೆ, ಏನಾದರೂ ತಪ್ಪಾಗುತ್ತೆ ಅಂತ ಭಯ ಬಿಟ್ಕೊಂಡು. ನಮ್ಮ ಶ್ರಾವಣಿಗೆ ಏನು ಡ್ರೆಸ್ ಕಳ್ಸ್ಯಾರ ಅಂತೀನಲ್ಲ, ಆ ಅಕ್ಕ ನೋಡಿ ಅವ್ರು ಹಾಕಲ್ಲ ನೋಡಿ ಕಮೆಂಟು. ಇಂಥ ಒಳ್ಳೆ ಡ್ರೆಸ್ ಕಳ್ಸ್ಯಾರ ಸ್ನೇಹಿತರೆ. ಅದನ್ನು ನಾಳೆ ತೋರಿಸ್ತೀನಿ. ಅವ್ರನ್ನ
ಪಾಪ ನಮ್ಮ ಶ್ರಾವಣಿಗೆ ಎಷ್ಟು ಬೇಕು ಅಷ್ಟು ಹೆಲ್ಪ್ ಮಾಡ್ಯಾರ ಕಳಿಸ್ಯಾರ, ಸುಳ್ಳೆ ಯಾಕೆ ಹೇಳ್ಬೇಕು. ನನಗೆ ಎಲ್ಪ್ ಮಾಡೋಕ್ಕಿಂತ ನನ್ನ ಮಕ್ಳಿಗೆ ಹೆಲ್ಪ್ ಮಾಡ್ತಾರಲ್ಲ ಅವರೇ ಒಂದು ತಂದೆ ತಾಯಿ ರೂಪ ನೋಡಿ ಸ್ನೇಹಿತರೆ. ತಂದಿಲ್ಲ ಅಂತ ಕೊರಗನೇ ಇಲ್ಲ ಅವ್ರಿಗೆ. ಅವರೆಲ್ಲ ತಂದೆ ಸ್ಥಾನದಾಗ ನಿಂತ್ಕೊಂಡು ಡ್ರೆಸ್ ಕೊಡಿಸೋದು, ಅವ್ರಿಗೆ ಬುಕ್ಕ ಕೊಡಿಸೋದು, ಅವ್ರಿಗೆ ಸೀಸ್ ಕಡ್ಡಿ ಕೊಡಿಸೋದು, ಮತ್ತು ಅವ್ರಿಗೆ ಬರೀ ಸ್ಟ್ಯಾಂಡ್ ಕೊಡಿಸೋದು ಎಲ್ಲ ಪ್ರತಿಯೊಂದು ಕೊಡಿಸ್ತಿರ್ತಾರೆ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ. ವರ್ಣಿಸಕ್ಕೆ ಪದನೇ ಇಲ್ಲ. ಥ್ಯಾಂಕ್ ಯು ಸೊ ಮಚ್. ಮತ್ತು ನಾ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ಗುಡ್